ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಜೋರಾಗಿ ನಡೀತಾ ಇದೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲೀಗ ಕುರ್ಚಿ ಕೋಲಾಹಲದ ಸರದಿ. ಸಂಪುಟ ಪುನರ್ರಚನೆಯ ಸುದ್ದಿ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಮುನ್ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಮುನ್ಸೂಚನೆ ಬೆನ್ನಲ್ಲೇ ದೆಹಲಿಗೆ ಹಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಂದು ಮಧ್ಯಾಹ್ನ ಅವರು 12:30 ಸುಮಾರಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕುತೂಹಲವನ್ನು ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿಯ ಭೇಟಿ. ಬಿಹಾರ ಎಲೆಕ್ಷನ್ ಬಳಿಕ ಸಂಪುಟಕ್ಕೆ ಸರ್ಜರಿ ಆಗತ್ತೆ ಅನ್ನೋದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಒಂದು 4-5 ತಿಂಗಳ ಹಿಂದೆನೇ ಹೈಕಮಾಂಡ್ ಹೇಳಿತ್ತು ನನಗೆ ಸಂಪುಟ ಪುನರ್ರಚನೆ ಬಗ್ಗೆ. ಈಗ ಬಿಹಾರದ ಎಲೆಕ್ಷನ್ ಆಗ್ಲಿ, ಅದಾದ್ಮೇಲೆ ಆಗತ್ತೆ ಅಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಅವಕಾಶ, ಯಾರಿಗೆ ಶೋ? ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಎದ್ದಿರುವಂಥದ್ದು ಯಾರಿಗೆಲ್ಲ ಹಾಗಾದ್ರೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಒಂದ್ ಕಡೆ ಡಿಸಿಎಂ ಬಣ, ಒಂದ್ ಕಡೆ ಸಿಎಂ ಬಣ ಇದ್ದೇ ಇರುತ್ತೆ ಅವರವರ ಫೈಟ್ಗಳು. ಸದ್ಯಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಯಾರನ್ನೆಲ್ಲ ಭೇಟಿ ಆಗ್ತಾರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಏನು ಗೊತ್ತಾಗಬೇಕಿದೆ. ನೋಡಪ್ಪ, ಹೈಕಮಾಂಡ್ನವರು ನಾವು 2.5 ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಬೇಕು ಅಂತಂದ್ರೆ ಮಾಡ್ತೀವಿ. ಏನು ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು 3-4 ತಿಂಗಳಿಂದ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಮಾಡ್ತೀವಿ, ಪಕ್ಷದ ಸೂಚನೆಯಂತೆ ನಾವು ನಡೆದುಕೊಳ್ತೀವಿ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ತಿರುವಂತದ್ದು ಒಂದೇ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ನಾವು ಮಾಡ್ತೀವಿ. ಪಕ್ಷ ಏನ್ ಸೂಚನೆ ಕೊಡುತ್ತೆ, ಏನ್ ಮಾಡ್ಬೇಕಂತ ಹೇಳ್ತಾರೆ ಅದನ್ನ ಅದೇ ರೀತಿ ನಾವು ನಡ್ಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಿಂದ ನಾನೇ ಹೊರತು ನನ್ನಿಂದ ಪಕ್ಷ ಅಲ್ಲ. ಇಲ್ಲಿ ಬಿ ಫಾರಂಗೆ ಪಕ್ಷ ಬೇಕು, ಎಲೆಕ್ಷನ್ ಗೆಲ್ಲೋಕೆ ಪಕ್ಷ ಬೇಕು. ಇಲ್ಲಿ ನನ್ನಿಂದ ಪಕ್ಷ ಅನ್ನುವಂಥದ್ದು ತಪ್ಪು. ಬಿ ಫಾರಂ ಇರಬಹುದು, ಎಲೆಕ್ಷನ್ಗೆ ನಿಲ್ಬೇಕಂದ್ರೆ ಗೆಲ್ಬೇಕಂದ್ರೆ ಇಲ್ಲಿ ಪಕ್ಷ ಇಂಪಾರ್ಟೆಂಟ್. ಎಂಥ ಪಕ್ಷ ಹೇಳಿದ್ದನ್ನ ನಾವು ಪಾಲಿಸಲೇಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪಕ್ಷದಿಂದ ನಾನೇ ಹೊರತು ನನ್ನಿಂದ ಪಕ್ಷ ಅಲ್ಲ. ಯಾವ ಸಚಿವರೇ ಇರಲಿ ಪಕ್ಷದ ಆದೇಶವನ್ನ ಪಾಲಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ವಾಟ್ ಎವರ್ ಇಟ್ ಈಸ್, ಎಲ್ಲರೂ ಹೈಕಮಾಂಡಿಗೆ ಬಂದ್ರಲ್ಲ. ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ 2 ಬಾರಿ, ಹಿಂದೆ 2 ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು. ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ, ಮೀಡಿಯಾ ನಿರ್ವಹಿಸಬೇಕು, ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ, ನೀವು ಮಾಡುವಂದಾಗ ನಾವು ಮಾಡಬೇಕಾಗಿತ್ತಲ್ಲ. ಈಗೆಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಎವ್ರಿಬಡಿ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳು ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆ್ಯಬ್ಸಲ್ಯೂಟ್ಲಿ ತ್ಯಾಗಲ್ಲ. ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ನೋಡಿ, ವಾಟ್ ಎವರ್ ಇಟ್ ಈಸ್, ಎಲ್ಲರೂ ಹೈಕಮಾಂಡಿಗೆ ಬಂದ್ರಲ್ಲ. ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ 2 ಬಾರಿ, ಹಿಂದೆ 2 ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು. ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ, ಮೀಡಿಯಾ ನಿರ್ವಹಿಸಬೇಕು, ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ, ನೀವು ಮಾಡುವಂದಾಗ ನಾವು ಮಾಡಬೇಕಾಗಿತ್ತಲ್ಲ. ಈಗೆಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಎವ್ರಿಬಡಿ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕಾರ್ತಿಕ್, ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆಯ ಸದ್ದು ಜೋರಾಗಿ ಸದ್ದು ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಒಂದು ದೆಹಲಿ ಪ್ರವಾಸದ ಮುಖ್ಯ ಉದ್ದೇಶ ಏನು ಅಂತ? ಧನುಶ್ರೀ, ನವೆಂಬರ್ ಡಿಸೆಂಬರ್ ಕ್ರಾಂತಿಯ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಈಗ ಆರಂಭ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವಾಗ ಕೃಷ್ಣ ಬೈರೇಗೌಡರು ಸಚಿವ ಸಂಪುಟ ಪುನರ್ರಚನೆ ಈ ಹಿಂದೆ ನಿರ್ಧಾರ ಆಗಿತ್ತು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರದಲ್ಲಿ
ಸಂಪುಟ ಪುನರಚನೆ ಪಕ್ಕಾ ಅನ್ನುವಂಥದ್ದು ಈಗ ಖಾತ್ರಿಯಾಗಿದೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ಕೂಡ ಮಂಡಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯಾವಾಗ ಈ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರ ಮುನ್ನೆಲೆಗೆ ಬಂತು, ಅದಾದ ನಂತರದಲ್ಲಿ DCM DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಅಪ್ಸೆಟ್ ಆದಂತೆ ಕಾಣ್ತಾ ಇದೆ. ಅಂದ್ರೆ ಸಂಪುಟ ಪುನರಚನೆ ಆದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಯುವಂಥದ್ದು ಸಾಕಷ್ಟು ಹೆಚ್ಚಿನ ಸಾಧ್ಯತೆ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಇದೇ ಒಂದು ಅವಧಿಯಲ್ಲೇ ಸಿಎಂ ಸ್ಥಾನವನ್ನು ನಾನು ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತಾಯಗತೆಯ ಪ್ರಯತ್ನ ಮಾಡ್ತಾ ಇರತಕ್ಕಂಥ DCM DK ಶಿವಕುಮಾರ್ ಅವರು ಈಗ ಸಚಿವ ಸಂಪುಟ ಪುನರಚನೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿತದ್ದಂತೆ ಕಾಣಿಸ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಹೈಕಮಾಂಡ್ ಮೂಲಕವಾಗಿ ಈ ಒಂದು ಸಚಿವ ಸಂಪುಟ ಪುನರಚನೆಗೆ ಎಲ್ಲ ಒಂದು ಕಡೆ ಅದನ್ನು ಆಗದೇ ಇರುವ ರೀತಿಯಲ್ಲಿ ತಡೆ ಒಡ್ಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು DCM DK ಶಿವಕುಮಾರ್ ಅವರು ದೆಹಲಿಯ ಪ್ರವಾಸವನ್ನು ಹೋಗ್ತಾ ಇರತಕ್ಕಂಥದ್ದು. ಅಲ್ಲಿ ಬೇರೆ ಉದ್ದೇಶವನ್ನು ಇಟ್ಟುಕೊಂಡು ಅವರು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರಾದರೂ ಕೂಡ ಅಲ್ಲಿ ಉದ್ದೇಶಗಳು ಸ್ಪಷ್ಟವಾಗಿರ್ತಕ್ಕಂಥದ್ದು. ಒಂದು ಅಂದ್ರೆ KPCCಯ ಒಂದು ಕಟ್ಟಡಗಳನ್ನೇನು ಕರ್ನಾಟಕದಲ್ಲಿ ಕಟ್ಟಲಾಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಆಹ್ವಾನವನ್ನು ಕೊಡೋದಕ್ಕೆ ಅಲ್ಲಿ ಹೋಗ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಲ್ಲಿ ಗುಪ್ತವಾಗಿರ್ತಕ್ಕಂಥ ಮೀಟಿಂಗ್ ಅನ್ನ ಹೈಕಮಾಂಡ್ ನಾಯಕರೊಂದಿಗೆ ಮಾಡಿ ತನ್ನ ಬೇಡಿಕೆಗಳೇನಿದೆ, ತನ್ನ ಇರಾದೆ ಏನಿದೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರತಿಪಾದಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದಲ್ಲಿಯೂ ಕೂಡ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಸಿಎಂ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು. ಇದೇ ಒಂದು ಕಾರಣಕ್ಕಾಗಿ DCM DK ಶಿವಕುಮಾರ್ ಅವರು ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರಚನೆ ಆಗಲೇಬಾರದು ಅನ್ನುವಂಥ ಒಂದು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಅವರು ಕಾರ್ಯಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಹೈಕಮಾಂಡ್ ಭೇಟಿಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅವರು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು. ಧನುಶ್ರೀ ಪೂಜಾರಿ. ಕಾರ್ತಿಕ್, ಹಾಗೇನೆ ಯಾವೆಲ್ಲ ಮಾನದಂಡದ ಮೇಲೆ ಈ ಒಂದು ಮಂತ್ರಿ ಸ್ಥಾನವನ್ನ ಸಚಿವ ಸ್ಥಾನವನ್ನ ಕೊಡುವಂತಹ ಚಾನ್ಸಸ್ ಇದೆ, ಹಾಗೇನೆ ಯಾವೆಲ್ಲ ನಾಯಕರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಒಂದು ಚಾನ್ಸ್ ಸಿಗುವಂತಹ ಲೆಕ್ಕ ಇದೆ ಅಂತ? ಧನುಶ್ರೀ, ಸಚಿವ ಸಂಪುಟ ಪುನರಚನೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸಚಿವರು ಈಗ ಪ್ರೆಸೆಂಟ್ ಇರ್ತಕ್ಕಂಥ ಸಚಿವರುಗಳು ಅವರ ಸ್ಥಾನವನ್ನು ಕೈಬಿಡಬೇಕಾಗತ್ತೆ. ಈಗಾಗಲೇ ಸಿಎಂ ಆಪ್ತ ವಲಯದಲ್ಲಿ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ 15ರಿಂದ 20ಕ್ಕೂ ಸಚಿವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡಬೇಕಾದಂಥ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಯಾಕಂದರೆ ಈಗಾಗಲೇ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡುವಂಥ ಸಂದರ್ಭದಲ್ಲಿಯೇ ಅವ್ರಿಗೆ ಹೇಳಲಾಗಿತ್ತು 2.5 ವರ್ಷದ ಅವಧಿಗೆ ಮಾತ್ರ ಸಚಿವರು ನೀವು ಅನ್ನುವಂಥದ್ದನ್ನು. ಅದೇ ಒಂದು ಕಾರಣಕ್ಕಾಗಿ ಈಗ ಸಂಪುಟ ಪುನರಚನೆ ಆದಂಥ ಸಂದರ್ಭದಲ್ಲಿ ಹಲವರನ್ನ ಕೈ ಬಿಡುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಕೇವಲ MB ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೆ ಜಮೀರ್ ಅಹಮದ್ ಸೇರಿದಂತೆ ಕೆಲವು ಪ್ರಮುಖ ನಾಯಕರನ್ನ ಹೊರತಾಗಿ, ಪ್ರಮುಖ ಸಚಿವರನ್ನ ಹೊರತಾಗಿ ಉಳಿದೆಲ್ಲರನ್ನೂ ಕೂಡ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಮಂಕಾಳ ವೈದ್ಯ ಇರಬಹುದು, ಹಾಗೆ ಬೋಸರಾಜ್ ಇರಬಹುದು, ಜೊತೆಗೆ ದಿನೇಶ್ ಗುಂಡೂರಾವ್, ಇನ್ನಿತರ D ಸುಧಾಕರ್ ಹಾಗೆ ರಹೀಂ ಖಾನ್ ಸೇರಿದಂತೆ ಹಲವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ಆರಂಭ ಆಗಿರ್ತಕ್ಕಂಥದ್ದು. ಒಂದು ಈಗಾಗಲೇ ಸಚಿವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಸಾಕಷ್ಟು ಮಾನದಂಡಗಳನ್ನ ಇಟ್ಟುಕೊಂಡು ಹೈಕಮಾಂಡ್ ಕೂಡ ವರದಿಯನ್ನು ಪಡೆದುಕೊಂಡಿತ್ತು. ಆ ಒಂದು ವರದಿಯ ಅನುಗುಣವಾಗಿಯೇ ಇವರೆಲ್ಲರನ್ನೂ ಕೂಡ ಕೈ ಬಿಡಬೇಕು ಅನ್ನುವಂಥ ನಿರ್ಣಯವೂ ಕೂಡ ಈಗಾಗಲೇ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ನಿರ್ಣಯವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಇನ್ನಿತರ ಯಾರು ಹಿರಿಯರಿದ್ದಾರೆ ಅವರೆಲ್ಲರನ್ನು ಕೂಡ ಸೇರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಒತ್ತಡಗಳು ಕೂಡ ಇತ್ತು. ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿಯೇ ಕೆಲವೊಂದಿಷ್ಟು ನಾಯಕರುಗಳು ಒತ್ತಡವನ್ನು ಹೇರಿದ್ರು, ಇದೇ ಅವಧಿಯಲ್ಲಿ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೆಲವು ನಾಯಕರುಗಳಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದರೆ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಹಿರಿಯ ನಾಯಕರುಗಳು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಪಟ್ಟನ್ನು ಕೂಡ ಹಿಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಸಚಿವ ಸ್ಥಾನದಲ್ಲಿ ಕೂಡಿಸಬೇಕು ಅಂತಂದ್ರೆ ಈಗಿರ್ತಕ್ಕಂಥ ಸಚಿವರನ್ನ ಕೈ ಬಿಡಲೇಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಆ ಕಾರಣಕ್ಕಾಗಿ ಕ್ಯಾಬಿನೆಟ್ ರಿಷಫಲ್ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಅಂತಂದ್ರೆ TB ಜಯಚಂದ್ರ ಇರಬಹುದು, ಹಾಗೆ ಪಿರಿಯಾಪಟ್ಟಣ ವೆಂಕಟೇಶ್ ಅವರನ್ನು ಕೂಡ ಹೊರಗಿಟ್ಟು ಅವರ ಸ್ಥಾನಕ್ಕೂ ಕೂಡ ಬೇರೆ ಅದೇ ಒಂದು ಸಮುದಾಯದವರ ನಾಯಕರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಅದೇ ರೀತಿಯಾಗಿ RV ದೇಶಪಾಂಡೆ ಸೇರಿದಂತೆ ಇನ್ನು ಅನೇಕರು ಈ ಒಂದು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರೆಲ್ಲರನ್ನೂ ಕೂಡ ಸೇರಿಸಿಕೊಳ್ಬೇಕಾದಂಥ ಒಂದು ಪರಿಸ್ಥಿತಿಯೂ ಕೂಡ ಇರುವಂಥ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಇದೇ ಅವಧಿಯಲ್ಲಿ ಅಂದರೆ ಡಿಸೆಂಬರ್ ಒಳಗೆ ಈ ಒಂದು ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನಸ್ಸನ್ನು ಮಾಡಿದ್ದಾರೆ. ಹೈಕಮಾಂಡ್ಗೂ ಕೂಡ ಈ ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ಗೆ ಅವರು ಅನುಮತಿಯನ್ನು ಕೂಡ ಕೇಳಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ JDS ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ.
ಮಿತ್ರ ಪಕ್ಷ ಬಿಜೆಪಿಗೂ ಮುನ್ನವೇ ಜೆಡಿಎಸ್ ಎಲ್ಲಾ ರೀತಿಯ ರಣತಂತ್ರವನ್ನ ಹಣಿದಿರುವಂತದ್ದು ಎಲ್ಲ ಆಂಗಲ್ ನಲ್ಲೂ ರೂಪುರೇಷೆಯನ್ನ ಮಾಡಾಗಿದೆ ಜೆಡಿಎಸ್ನವರು. ಈಗಾಗಲೇ ಕಾಂಗ್ರೆಸ್ನವರು ಕೂಡ ಈ ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ತಿದ್ದಾರೆ. ಅದರ ಬೆನ್ನಲ್ಲೇ ಈಗ ಜೆಡಿಎಸ್ ಅವರು ಸಿದ್ಧತೆ ಆಗ್ತಾ ಇದೆ. ಮಿತ್ರ ಪಕ್ಷ ಬಿಜೆಪಿಗೂ ಮುನ್ನವೇ ಜೆಡಿಎಸ್ ರಣತಂತ್ರವನ್ನು ರೂಪಿಸಿರುವಂತದ್ದು. ಶಾಸಕರು, ಪರಿಷತ್ನ ಸದಸ್ಯರು, ಮಾಜಿ ಶಾಸಕರ ಕಮಿಟಿಯನ್ನ ಜೆಡಿಎಸ್ ರಚನೆ ಮಾಡಿದೆ. ಇಲ್ಲಿ ಶಾಸಕರಿದ್ದಾರೆ, ಪರಿಷತ್ನ ಸದಸ್ಯರು, ಮಾಜಿ ಶಾಸಕರ ಕಮಿಟಿ, ಇದು 9 ಸದಸ್ಯರ ಉಸ್ತುವಾರಿ ಸಮಿತಿಯನ್ನ ಜೆಡಿಎಸ್ ಈಗಾಗಲೇ ರಚನೆ ಮಾಡಿದೆ. ಬೆಂಗಳೂರು ಹೊರತಾದ ಶಾಸಕರಿಗೂ ಕೂಡ ಇಲ್ಲಿ ಉಸ್ತುವಾರಿ ಹೊಣೆಯನ್ನ ನೀಡಿರುವಂಥದ್ದು ಗಮನಿಸಬಹುದು. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆ ಆಗ್ತಾ ಇದೆ. ಇನ್ನೇನು ಚುನಾವಣೆಯ ಡೇಟ್ ಅನೌನ್ಸ್ ಆಗಬೇಕಿದೆ. ಒಂದ್ ಕಡೆ ಕಾಂಗ್ರೆಸ್ನವರು ಕೂಡ ಎಲ್ಲಾ ರೀತಿಯಲ್ಲೂ ಪ್ರೀ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಈ ಗ್ರೇಟರ್ ಬೆಂಗಳೂರು ಚುನಾವಣೆಯ ಚುಕ್ಕಾಣಿಯನ್ನು ಹಿಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಇತ್ತ ಜೆಡಿಎಸ್ ನವರ ಸರದಿ, ಒಂದ್ ಕಡೆ ಮೈತ್ರಿ ಪಕ್ಷಗಳು ಜೆಡಿಎಸ್ ಮತ್ತೆ ಬಿಜೆಪಿ, ಹಾಗಾಗಿ ಇಬ್ರು ಕೂಡ ಒಟ್ಟಾಗಿ ಇಲ್ಲಿ ಎಲೆಕ್ಷನ್ ಎದುರಿಸಬೇಕಿತ್ತು. ಬದಲಾಗಿ ಇಲ್ಲಿ ಜೆಡಿಎಸ್ ಸಿದ್ಧತೆ ಮಾಡ್ಕೊಂಡಿದೆ. ಮಿತ್ರ ಪಕ್ಷ ಬಿಜೆಪಿಗೂ ಮುನ್ನವೇ ಜೆಡಿಎಸ್ ರಣತಂತ್ರವನ್ನ ಹೆಣೆದಿರುವಂತದ್ದು. ಚುನಾವಣೆಗೆ ಈಗಾಗಲೇ ಉಸ್ತುವಾರಿ ಸಮಿತಿಯನ್ನ ಜೆಡಿಎಸ್ ರಚನೆ ಮಾಡಿದೆ. ಶಾಸಕರಿರಬಹುದು, ಇದರಲ್ಲಿ ಪರಿಷತ್ನ ಸದಸ್ಯರು, ಮಾಜಿ ಶಾಸಕರ ಕಮಿಟಿ ಇರುವಂಥದ್ದು. ಒಟ್ಟು 9 ಸದಸ್ಯರಿರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. 9 ಸದಸ್ಯರ ಉಸ್ತುವಾರಿ ಸಮಿತಿಯನ್ನು ರಚಿಸಿದ್ದ ಜೆಡಿಎಸ್ ಈಗ ಸದ್ಯಕ್ಕೆ ಬೆಂಗಳೂರು ಹೊರತಾದ ಶಾಸಕರಿಗೂ ಕೂಡ ಇಲ್ಲಿ ಉಸ್ತುವಾರಿ ಹೊಣೆಯನ್ನ ನೀಡಲಾಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ತಿಮ್ಮೇಗೌಡ, ಸದ್ಯಕ್ಕೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಈಗ ಜೆಡಿಎಸ್ ಬಿಜೆಪಿಯನ್ನ ಬಿಟ್ಟು ತಾವೇ ಕೂಡ ಉಸ್ತುವಾರಿ ಸಮಿತಿಯನ್ನ ರಚನೆ ಮಾಡಿದೆ. ಸದ್ಯಕ್ಕೆ ಈ ಒಂದು ಸಮಿತಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ? ಈ ಒಂದು ಸಮಿತಿಯಲ್ಲಿ ಬಹಳ ಮುಖ್ಯವಾಗಿ ಪಕ್ಷದ ಹಾಲಿ ಶಾಸಕರುಗಳು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಂಥ 9 ಮಂದಿ ಅಂದರೆ ಸದಸ್ಯರನ್ನು ಒಳಗೊಂಡಂಥ ಉಸ್ತುವಾರಿ ಸಮಿತಿಯನ್ನು JDS ಇದೀಗ ನೇಮಕ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದೀಗ ರಾಜ್ಯ ರಾಜಕಾರಣದ ಮೇಲೆ ಹೆಚ್ಚು ನಿಗಾವನ್ನು ವಹಿಸ್ತಾ ಇರ್ತಕ್ಕಂಥ JDS ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸೋದ್ರ ಮುಖಾಂತರ ಬೆಂಗಳೂರು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ DCM DK ಶಿವಕುಮಾರ್ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದರು. ಮತ್ತೊಂದು ಕಡೆಯಾಗಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎ ಖಾತಾ ಬಿ ಖಾತಾ ಏನು ಆಂದೋಲನ ಏನಿದೆ ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡೋದ್ರ ಮುಖಾಂತರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಿಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸೊ ಇದರ ಹಿಂದೆ BBMP ಅಂದರೆ GBA ಚುನಾವಣೆಯನ್ನು ಗೆಲ್ಲುವಂಥ ಒಂದು ತಂತ್ರಗಾರಿಕೆ ಅಡಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ನಾವು GBA ಚುನಾವಣೆಯನ್ನು ಅಂದರೆ ಬೆಂಗಳೂರು ವ್ಯಾಪ್ತಿಗೆ ಬರುವಂಥ ಅಂದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುವಂಥ 5 ನಗರ ಪಾಲಿಕೆ ಚುನಾವಣೆಗಳನ್ನ ನಡೆಸಲೇಬೇಕಾಗುತ್ತೆ. ಡಿಸೆಂಬರ್ ಅಂತ್ಯ ಅಥವಾ ಜನವರಿ ವೇಳೆಗೆ ನಾವು ಚುನಾವಣೆ ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೀಗಾಗಿ DCM DK ಶಿವಕುಮಾರ್ ಅವರು ಕೂಡ ಏನು 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಅವರು ಒಂದು ರೀತಿ ಕ್ಷೇತ್ರ ಸಂಚಾರವನ್ನು, ವಾರ್ಡ್ ಸಂಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಜನರ ಅಹವಾಲವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ನಾವು ಕೂಡ ಅಂದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುವಂಥ 5 ನಗರ ಪಾಲಿಕೆ ಚುನಾವಣೆಯಲ್ಲಿ JDS ಕೂಡ ಕಂಟೆಸ್ಟ್ ಮಾಡಬೇಕು. ಮತ್ತೊಂದು ಕಡೆಯಾಗಿ ತಮ್ಮ ಪ್ರಾಬಲ್ಯ ಇರುವಂಥ ಒಂದು ವಾರ್ಡ್ಗಳಲ್ಲೂ ಕೂಡ ಕನಿಷ್ಠ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಈಗಾಗಲೇ ಚುನಾವಣಾ ತಂತ್ರಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಅರ್ಕಲ್ಗೂಡು ಶಾಸಕ ಎ ಮಂಜು, ತುರುವೇಕೆರೆ ಶಾಸಕ MT ಕೃಷ್ಣಪ್ಪ, MLC ಶರವಣ, ಭೋಜೇಗೌಡ, ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ, ಮತ್ತೊಂದು ಕಡೆಗೆ JDS ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಒಳಗೊಂಡಂಥ 9 ಮಂದಿ ಸದಸ್ಯರನ್ನು ಒಳಗೊಂಡಂಥ ಉಸ್ತುವಾರಿ ಸಮಿತಿಯನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಈ ಒಂದು ಉಸ್ತುವಾರಿ ಸಮಿತಿಗೆ ಪ್ರಮುಖವಾಗಿ 5-6 ಜವಾಬ್ದಾರಿಗಳನ್ನು ನೀಡಲಾಗಿರ್ತಕ್ಕಂಥದ್ದು. ಒಂದು ಕಡೆಯಾಗಿ ವಾರ್ಡ್ವಾರು ಸಂಭಾವ್ಯ ಅಭ್ಯರ್ಥಿಗಳನ್ನು ಪಟ್ಟಿ ಸಿದ್ಧ ಮಾಡಬೇಕು. ಮತ್ತೊಂದು ಕಡೆಗೆ ವಾರ್ಡ್ನಲ್ಲಿ ವಾರ್ಡ್ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಬೇಕು. ಮತ್ತೊಂದು ಕಡೆಗೆ ಪಕ್ಷ ಸಂಘಟನೆ, ಸದಸ್ಯತ್ವ ಆಂದೋಲನ, ಈ ನಿಟ್ಟಲ್ಲಿ 5-6 ಜವಾಬ್ದಾರಿಗಳನ್ನು ನೀಡೋದ್ರ ಮುಖಾಂತರ ಉಸ್ತುವಾರಿ ಸಮಿತಿಯನ್ನು JDS ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ನೇಮಕ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ GBA ಚುನಾವಣೆ ಗೆಲ್ಲುವಂಥ ಒಂದು ನಿಟ್ಟಲ್ಲಿ ಈಗ JDS ಕೂಡ ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸೋದಕ್ಕೆ ಮುಂದಾಗಿದೆ. ತಿಮ್ಮೇಗೌಡರು, ಈಗ ಮಿತ್ರ ಪಕ್ಷ ಬಿಜೆಪಿಯ ಮುನ್ನವೇ JDS ರಣತಂತ್ರವನ್ನ ಹೆಣಿತಾ ಇದೆಯಲ್ಲ, ಇದ್ರ ಸ್ಟ್ರಾಟಜಿ ಏನು ಅಂತ? ಇಲ್ಲೂ ಕೂಡ ಒಂದು ಮಿತ್ರ ಪಕ್ಷ ಸೇರ್ಕೊಂಡು ಈ GB ಎಲೆಕ್ಷನ್ ನ ಎದುರಿಸುವಂತಹ ಪ್ಲಾನ್ ಇಲ್ವಾ ಎಚ್ ಡಿ ಕುಮಾರಸ್ವಾಮಿ ಅವರದ್ದು, ಹೇಗೆ ಅಂತ? ಈಗಾಗಲೇ ನೋಡಿ JDSನ ಸರ್ವೋಚ್ಚ ನಾಯಕ ಅಂದರೆ JDSನ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ HD ದೇವೇಗೌಡರೇ ಈ ಹಿಂದೆ ಒಂದು ಮಾತನ್ನು ಹೇಳಿದರು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ, ಮತ್ತೊಂದು ಕಡೆಗೆ GBA ಚುನಾವಣೆಯಲ್ಲೂ ಕೂಡ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಸೊ ಹೀಗಾಗಿ ಸಹಜವಾಗಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, GBA ಚುನಾವಣೆ ಇವೆಲ್ಲವೂ ಕೂಡ ಪಕ್ಷದ ಚಿಹ್ನೆಯಡಿ ನಡೀತಾ ಇರ್ತಕ್ಕಂಥ ಚುನಾವಣೆಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ
ಮೈತ್ರಿಯ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅನ್ನುವಂಥದ್ದು JDS ನಾಯಕರ ಒಂದು ಭರವಸೆ. ಸೊ ಹೀಗಾಗಿ JDS ನಾಯಕರಿಗಿರ್ತಕ್ಕಂಥ ಒಂದು ವಿಶ್ವಾಸದ ಆಧಾರದ ಮೇಲೆ, ಅಂದರೆ BJP ವರಿಷ್ಠರ ಮೇಲಿರ್ತಕ್ಕಂಥ ಒಂದು ವಿಶ್ವಾಸದ ಆಧಾರದ ಮೇಲೆಯೇ ಇದೀಗ ಪ್ರಮುಖವಾಗಿರ್ತಕ್ಕಂಥ ಮಿನಿ ಅಸೆಂಬ್ಲಿ ಅಂತಲೇ ಕರೆಯುವಂಥ GBA ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ JDS ಒಂದು ರೀತಿ ರಣತಂತ್ರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂಥ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಪ್ರಾಬಲ್ಯವನ್ನು ಹೊಂದಿದೆ. ಅದರಲ್ಲೂ ಕೂಡ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರುವಂಥ ಏನು ವಾರ್ಡ್ಗಳೇನಿದ್ದಾವೆ ಆ ವಾರ್ಡ್ಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ. ಸೊ ಹೀಗಾಗಿ ಅಂಥದ್ದೊಂದು ಮೈತ್ರಿ, ಅಂದರೆ ಈ ಒಂದು GBA ಚುನಾವಣೆಯಲ್ಲಿ ಏನಾದರೂ ಮೈತ್ರಿ ಮುಂದುವರೆದಿದ್ದೇ ಆಗಿದ್ದಲ್ಲಿ ಪ್ರಾಬಲ್ಯ ಇರುವಂಥ ವಾರ್ಡ್ಗಳನ್ನು, ಪ್ರಾಬಲ್ಯ ಇರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು ವಾರ್ಡ್ಗಳನ್ನು ಪಡೆದು ಆ ಮುಖಾಂತರವಾಗಿ GBA ಅಂದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೂ ಕೂಡ ತಾವು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ JDS ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ GBA ಚುನಾವಣೆಯ ಮೇಲೆ ಹೆಚ್ಚು ನಿಗಾವನ್ನು ವಹಿಸಿರ್ತಕ್ಕಂಥ ಇದೀಗ HD ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಈ ರೀತಿಯಾದಂಥ ಅಂದರೆ ಉಸ್ತುವಾರಿಗಳನ್ನ ನೇಮಿಸೋದ್ರ ಮುಖಾಂತರ ಪಕ್ಷ ಸಂಘಟನೆ, ಸದಸ್ಯತ್ವ ಆಂದೋಲನ, ಮತ್ತೊಂದು ಕಡೆಗೆ ವಾರ್ಡ್ವಾರು ಸಂಭಾವ್ಯ ಅಭ್ಯರ್ಥಿಗಳನ್ನು ಪಟ್ಟಿಯನ್ನು ಸಿದ್ಧ ಮಾಡುವಂಥದ್ದು, ಮತ್ತೊಂದು ಕಡೆಗೆ ಆ ಒಂದು ವಾರ್ಡ್ಗೆ ಉಸ್ತುವಾರಿಗಳನ್ನು ನೇಮಕ ಮಾಡುವಂಥ ಒಂದು ಮುಖಾಂತರ ಒಂದು ರೀತಿ ಬೆಂಗಳೂರು ನಗರದಲ್ಲೂ ಕೂಡ ತಾವು ನಿರ್ಣಾಯಕ ಪಾತ್ರದಲ್ಲಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಧನುಶ್ರೀ, ದಾವಣಗೆರೆ ಜಿಲ್ಲೆಯಲ್ಲಿ ಅನ್ನದಾತರ ಸಂಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಬಿಟ್ಟು ಬಿಡದೆ ಧಾರಾಕಾರವಾಗಿ ಈ ಭಾಗದಲ್ಲಿ ಮಳೆ ಸುರಿತಾ ಇದೆ. ಹೀಗಾಗಿ ಅನ್ನದಾತರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಸಂಕಷ್ಟ ಯಾರು ಕೂಡ ಕೇಳೋಕ್ ಬರ್ತಾ ಇಲ್ಲ. ಬಿಟ್ಟು ಬಿಡದೆ ಧಾರಾಕಾರ ಮಳೆಯಿಂದಾಗಿ ಬೆಳೆ ನಾಶವಾಗಿ ಹೋಗಿದೆ. ಚೀಲದಲ್ಲೇ ಮೆಕ್ಕೆಜೋಳ ಮೊಳಕೆ ಹೊಡೆದಿದೆ. ಜಗಳೂರು APMC ಆವರಣದಲ್ಲಿಟ್ಟಿದ್ದಂತಹ ಚೀಲಗಳಲ್ಲಿ ಮೆಕ್ಕೆಜೋಳ ತುಂಬಿಟ್ಟಿದ್ರು. ಮೆಕ್ಕೆಜೋಳ ಕಟಾವು ಬಳಿಕ ಒಣಗೋಕೆ ರೈತರು ಹಾಕಿರ್ತಾರಲ್ಲ, ಆ ಸಂದರ್ಭದಲ್ಲಿ ಮಳೆ ಬಂದಿದೆ. ಚೀಲದಲ್ಲೇ ಮೆಕ್ಕೆಜೋಳ ತುಂಬಿದ್ದ ಕೆಲವು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಚೀಲದ ಒಳಗೆ ಇದ್ದಂತಹ ಒಂದು ಮೆಕ್ಕೆಜೋಳ ಏನಿದೆ ತೇವಾಂಶದಿಂದ ಮೊಳಕೆ ಹೊಡೆದಿದೆ. ಅದನ್ನ ಮಾರಾಟ ಮಾಡೋಕ್ಕೂ ಆಗಲ್ಲ. ಸಾಲ ಮಾಡಿ ಬೆಳೆದಿದ್ದ ಮೆಕ್ಕೆಜೋಳ ನೀರಲ್ಲಿ ಹೋಮ ಆಗಿದೆ. ರೈತರ ಸಂಕಷ್ಟಕ್ಕೆ ನೆರವಿಗೆ ಬರೋಕೆ ಸರ್ಕಾರಕ್ಕೆ ರೈತರು ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರಬಹುದು. ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಸುರಿತದೆ. ಎಸ್ಪೆಷಲಿ ಈ ದಾವಣಗೆರೆ ಭಾಗದಲ್ಲಂತೂ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಬಂದಿದೆ. ಇದರ ಪರಿಣಾಮ ಮೆಕ್ಕೆಜೋಳ ಮೊಳಕೆ ಹೊಡ್ತಿದೆ. ಭಾರಿ ನಷ್ಟ ಆಗ್ಬಿಡತ್ತೆ. ಬೆಳೆ ಬಂದು ಕೈ ಸಿದಂಗೆ ಆಗ್ಬಿಡತ್ತೆ. ಟಂಡರ್ ಇಡಂಗಲ್ಲ, ಹೆಂಗಿಂದ ಗೊತ್ತಾಗತ್ತೆ ನಾವು ನಿಂತ್ಕೊಂಡು. ಯಾರು ಟಂಡರ್ ಬರೆಯೋಕೆ ಬರ್ತಲ್ಲ. ನಮ್ಮ ಹಿಂಗಾಗಿ ಹಂಗೆ ನಾವು ರೈತರು ಉಳಿಯೋದು. ಮೆಕ್ಕೆಜೋಳ ಮುರಿದು ಮಳೆಯಿಂದ ಸಮಸ್ಯೆ ಇಟ್ಬಿಡತ್ತೆ. ಯಾರು ಬರ್ತಲ್ಲ, ಕೊಂಡ್ಕೊಳೋರು ಬರ್ತಲ್ಲ, ಕೊಳೋರು ಬರ್ತಲ್ಲ. ಇಲ್ಲಿ ಎಲ್ಲ ಬೂಜು ಬಂದು ಯಾಚಿ ಬರ್ದಂಗೆ ರೈತರು ನಾವು ಉಳಿಯೋದು ಹಂಗೆ ಏನು ಮಾಡೋಂಗಿಲ್ಲ. ಇಲ್ಲಿ ಪಾಟ್ಗಳು ಹಾಕಿದ್ರು, ಪಾಟ್ಗಳು ಅಡಿಗೆ ನೀರು ಹತ್ರ ಬೂಜು ಬಂದು ಮೊಳಕೆ ಬಂದ್ಬಿಡತ್ತೆ. ಎಲ್ಲ ರೈತರು ಮೆಕ್ಕೆಜೋಳ ಲಾಸ್ಟಿಗೆ ನೋಡ್ಸ ಮೊಳಕೆ ಹೊಡ್ಬಿಡ್ತಾವೆ. ಎಲ್ಲ ಈಗ 8 ದಿನ ಹೊತ್ತಾತು, ಮಳೆ ಭಾರಿ ಹೊಡ್ತಾ. ನಾವು ತಾಡಪಲ್ಲಿ ವ್ಯವಸ್ಥೆ ಮುಚ್ಚಿದ್ರೆ ಎಲ್ಲ ಒಯ್ದಾವೆ, ಅಡಿಗೆ ಹೋಗ್ಬಿಡ್ದ ನೀರು ಸಹ ಭಾರಿ ಲಾಸ್ ಆಗಿಬಿಡತ್ತೆ ನಮಗೆ ರೈತರಿಗೆ. ಈ ವರ್ಷ ಹೋದಂಗೆ ಎಂದು ಕಣಿ ನಾವು ಅದಕ್ಕೆ ಏನೊಂದು ಮಾಡಿ ಸಹ ಪರಿಹಾರ ಏನಾದ್ರು ಕೊಟ್ರೆ. ಬೆಳೆದಿಲ್ಲ ಹಂಗಾಗಿತ್ತು ಸಹ. ಪೂಜೆ ಹಿಡ್ದು ಎಲ್ಲ ಕೊಳ ತುಂಬ ಇದಾಗಿದೆ ಬಿಡ್ತಾ, ಎಲ್ಲ ಫೋಕಸ್ ಆದಂಗೆ ಆಗಿಬಿಡ್ತಾವೆ. ಅದನ್ನ ಯಾರು ಟಂಡರ್ ಮಾಡೋಂಗಿಲ್ಲ, ಟಂಡರ್ ಬರೆಯೋರಿಲ್ಲ ಸಹ. ಇವತ್ತು 8 ದಿನ ಹೊತ್ತಾತು. ಅದನ್ನೇನು ನೋಡ್ರಿ ಸರ್ ನೀವು ಸರ್ಕಾರ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಸದ್ಯಕ್ಕೆ ದಾವಣಗೆರೆ ಭಾಗದ ರೈತರಿಗೆ ಯಾವ ರೀತಿ ಬೆಳೆ ಹಾನಿಯಾಗಿದೆ, ರೈತರ ಆಗ್ರಹ ಏನೆಲ್ಲ ಇದೆ ಅಂತ? ಏನು ಕಳೆದ ಒಂದು 4-5 ದಿನಗಳಿಂದ ಸಾಕಷ್ಟು ಬಿಟ್ಟು ಬಿಡದ ಮಳೆ ಸುರಿತಾ ಇದೆ. ಏನು ಜಗಳೂರು ಭಾಗದಲ್ಲಿ ಏನು ಬರದ ನಾಡು ಅಂತ ಕರಿತಾ ಇದ್ರು. ಇಲ್ಲಿ ಏನು ಅಲ್ಪ ಸ್ವಲ್ಪ ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳ್ಕೊಂಡಿದ್ರು. ಅಂತ ಬೆಳೆ ಏನು ಕಟಾವು ಮಾಡಿ ಜಮೀನಲ್ಲಿದ್ರೆ ಇನ್ನೊಂದಿಷ್ಟು ಕೊಳ್ತು ಹೋಗುತ್ತೆ ಅಂತ ಹೇಳಿ ಬೇಗನೆ ಕಟಾವು ಮಾಡ್ಕೊಂಡ್ಬಂದು APMC ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋಣ ಅಂತ ಹೇಳಿ ಹಾಕಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ನೀರು ನಿಂತು ಎಲ್ಲವೂ ಕೂಡ ಈಗ ಏನು ಮೆಕ್ಕೆಜೋಳ ಮೊಳಕೆ ಹೊಡೆದಿರುವಂತದ್ದು ಈಗ ಸಾಕಷ್ಟು ರೈತರಿಗೆ ಒಂದು ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಲ ಮಾಡಿ ಬೆಳೆ ಬೆಳೆದು ಇನ್ನೇನು ಕೈಗೆ ಬಂದಿದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಈಗ ಸರ್ಕಾರದ ಮುಂದೆ ಅಳಲನ್ನು ತೊಡ್ಕೊಂತಾರೆ. ಯಾಕಂದ್ರೆ ಈಗ ಮೊಳಕೆ ಬಂದಂತಹ ಏನು ಮೆಕ್ಕೆಜೋಳವನ್ನ ಮಾರಾಟ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಹಾಗಾಗಿ ಸರ್ಕಾರ ಕೂಡಲೇ ಧಾವಿಸಿ ರೈತರ ಪರಿಹಾರಕ್ಕೆ ನೀಡಬೇಕು ಅಂತ ಹೇಳಿ ಈಗ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಪ್ಪಳದಲ್ಲಿ ಕಳಪೆ ಬೀಜಗಳ ಹಾವಳಿ ಜೋರಾಗಿ ನಡೀತಾ ಇದೆ. ಕಳಪೆ ಬೀಜದಿಂದ ಫಸಲು ಬಿಡದೆ ಭತ್ತದ ಬೆಳೆ ಅಲ್ಲೂ ಕೂಡ ಒಂದು ರೀತಿ ನಾಶ ಆಗಿರುವಂಥದ್ದು ಕೊಪ್ಪಳದಲ್ಲಿ ಗಮನಿಸ್ತಾ ಇರಬಹುದು. ಕಳಪೆ ಬೀಜಗಳ ಹಾವಳಿ ಮಿತಿ ಮೀರ್ತಾ ಇದೆ. ಕಳಪೆ ಬೀಜದಿಂದ ಫಸಲು ಬಿಟ್ಟಿಲ್ಲ ಭತ್ತದ ಬೆಳೆ. ಬೀಜ ವಿತರಣೆ ಮಾಡಿದ್ದ ಕಂಪನಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ.
ಬೀಜ ವಿತರಣೆ ಮಾಡಿದ್ದ ಕಂಪನಿಗೆ ರೈತರು ಮುತ್ತಿಗೆ ಹಾಕಿರುವಂತದ್ದು. ಯಾಕಂದ್ರೆ ಅವರು ಕಳಪೆ ಗುಣಮಟ್ಟದ ಬೀಜವನ್ನ ಕೊಟ್ಟಿದ್ದಾರೆ, ಭತ್ತದ ಬೆಳೆ ಸರಿಯಾಗಿ ಬಂದಿಲ್ಲ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಈ ಒಂದು ಘಟನೆ ಆಗಿದೆ. ಲಲಿತಾ ಟ್ರೇಡಿಂಗ್ ಕಂಪನಿಗೆ ಮುತ್ತಿಗೆ ಹಾಕಿದ್ದಾರೆ ರೈತರು. ಸೂಕ್ತ ಪರಿಹಾರ ನೀಡಬೇಕು, ನಮಗಾಗಿರುವಂತಹ ಅನ್ಯಾಯವನ್ನ ಯಾವ ರೀತಿ ನೀವು ಸರಿಪಡಿಸ್ತೀರಾ ಅಂತ ಹೇಳಿಕೊಂಡು ರೈತರು ಆ ಕಂಪನಿಯವರ ಮುಂದೆ ಆಗ್ರಹವನ್ನ ಮಾಡಿದ್ದಾರೆ, ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಪದೇ ಪದೇ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಒಂದ್ ಕಡೆ ಮಳೆಯಿಂದಾಗಿ ಬೆಳೆ ನಾಶ ಆದ್ರೆ, ಇನ್ನೊಂದ್ ಕಡೆ ಈ ರೀತಿ ಕಳಪೆ ಗುಣಮಟ್ಟದ ಬೀಜಗಳನ್ನ ಕೊಟ್ಟು ಅವರ ಕಣ್ಣಿಗೆ ಬೂದಿ ಎರಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರಿಹಾರವನ್ನ ಕೊಡ್ತಿದ್ರೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಜನನಿ ಅಂತ ಬೀಜ ಕೊಟ್ಟರೆ ನಿಮ್ಗೊಂದು ಇದಂದ್ರೆ 2 ಟೈಮ್ ಅದು 3 ವರ್ಷ ಜನನಿ ಕೊಟ್ಟಿದ್ರಿ. ಆ ಜನನಿಗೆ ನಾಯಿ ನೋಡಿ ಈಗ ಒಂದು ಜನನಿ ನೀವು ಜನನಿ ಅಂತೇಳಿ ಅವ್ರು ಮಾಡಿಕೊಂಡ್ರೆ ನಮ್ಗೆ ಹಳೆ ಜನನಿ ಅಂತೇಳಿ ನಮಗೆ ಬೀಜ ಕೊಟ್ಟಾಗ ಆ ಭತ್ತ ಏನಾಗಿತ್ತು ಪೂರ ಕಳಪೆ ಆಗಿ ಪೂರ ಒಣಗ ಸ್ಥಿತಿ ಬಂದ್ಬಿಡದ್ರಿ. ಅದು ಒಂದು ಎಕರೆಗೆ 45-55 ಚೀಲ ಬರೋದು ಭತ್ತ, ಎಕರೆಗೆ 10 ಚೀಲ ಬರೋದ್ರಿ ಕಟಾವು ಮಾಡಿದ್ರೆ. ಆ ಕೊಟ್ಟಂಥ ಬೀಜ ಕಳಪೆ ಬೀಜ ರೀ. ಹಣ್ಣು ಕ್ರಾಸಿಂಗ್ ಅಂತ ಆಗಿಲ್ರಿ ಆ ಬೀಜ. ಪ್ರತಿ ಯಾವುದೋ ಒಂದು ಗೊಬ್ಬರ ಆಯ್ತು, ಎಣ್ಣೆ ಆಯ್ತು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಕೊಪ್ಪಳದಲ್ಲಿ ಕಳಪೆ ಬೀಜದಿಂದಾಗಿ ರೈತರು ಹೈರಾಣಾಗಿ ಹೋಗಿದ್ದಾರೆ. ಸದ್ಯಕ್ಕೆ ಲಲಿತಾ ಟ್ರೇಡಿಂಗ್ ಕಂಪನಿ ಅವರು ಏನು ಹೇಳ್ತಿದ್ದಾರೆ ಅಂತ ಇದ್ರ ಬಗ್ಗೆ ರೈತರು ಪ್ರಶ್ನೆ ಮಾಡಿದಾಗ ಬೆನಿಫಿ ಏನಂತ ಹೇಳಿದ್ರೆ, ಈಗಿರುವಂತದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಭತ್ತ ಈಗಾಗಲೇ ಕಟಾವ್ ಅಂತ ಬರುತ್ತೆ. ಆದ್ರೆ ಈಗ ಮಾಡಿರುವಂತ ಏನು ಬಿತ್ತನೆ ಮಾಡಿರುವಂತ ಭತ್ತ ಕಟಾವ್ ಕಾಳು ಕಟ್ಟದೇ ಇರುವಂತ ಲಾಸ್ ಆಗಿದೆ. ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಿರುವಂತ ರೈತರಿಗೆ ಈಗ ಒಂದು ಬೆಳೆ ಹೋಗ್ತದೆ. ಅದರ ಜೊತೆಗೆ ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ 2ನೇ ಬೆಳೆಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ರೈತ ಹಾನಿಯಾಗಿರೋ ಕಾರಣಕ್ಕಾಗಿ ಅವನು ಏನು ಕಂಪ್ನಿ ಏನು ಬೀಜ ಕೊಟ್ಟಿರುವಂತ ಆ ಟ್ರೇಡಿಂಗ್ ಕಂಪ್ನಿ ವಿರುದ್ಧ ಅವರು ಸ್ಟ್ರೈಕ್ ಮಾಡ್ತಾರೆ. ಆದ್ರೆ ಆ ಕುರಿತು ಟ್ರೇಡಿಂಗ್ ಕಂಪ್ನಿಯವರು ಹೇಳ್ತಾ ಇರೋದೇನೆಂದ್ರೆ, ಈ ಕುರಿತು ಅದನ್ನ ಪರೀಕ್ಷೆ ಮಾಡಿ ಅದು ಸಾಧ್ಯವಾದ್ರೆ ಅದು ಏನೈತೆ ನೋಡ್ಕೊಂಡು ಕಂಪ್ನಿ ನಾವು ಸೇರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ರೈತರು ಒಂದಿಷ್ಟು ಪಟ್ಟು ಹಿಡ್ಕೊಂಡಿದ್ದೇನೆಂದ್ರೆ, ಇದನ್ನ ತಕ್ಷಣಕ್ಕೆ ನೀವು ಪರಿಹಾರ ಕೊಡ್ರಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಅದನ್ನ ಏನು ಒಂದು ವೈಜ್ಞಾನಿಕ ಪರೀಕ್ಷೆ ಮಾಡಿ ಮುಂದೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತುಕತೆ ನಡೆದಿದೆ ಅನಿಸ್ತು. ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರಬಹುದು ಯಾವ ರೀತಿ ರೈತರು ಆ ಲಲಿತಾ ಟ್ರೇಡಿಂಗ್ ಕಂಪನಿಯವರ ಮುಂದೆ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ನಮಗೆ ಸರಿಯಾದ ಪರಿಹಾರವನ್ನ ಕೊಡಬೇಕು, ಸರಿಯಾಗಿ ಭತ್ತದ ಬೆಳೆ ಬಂದಿಲ್ಲ, ಕಳಪೆ ಬೀಜ ನಿಮ್ಮಿಂದಾಗಿ ಅನ್ಯಾಯ ಆಗಿದೆ, ನಮಗೆ ಸರಿಯಾದ ರೀತಿಯ ಪರಿಹಾರ ಬೇಕೇ ಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಬೆಳೆ ನಾಶ, ಅಳಿದುಳಿದ ಬೆಳೆಗಳು ಖರೀದಿಗೆ ಗ್ಯಾರಂಟಿ ಸಿಗ್ತಾ ಇಲ್ಲ. ಒಂದ್ ಕಡೆ ಧಾರಾಕಾರವಾಗಿ ಮಳೆ, ಒಂದ್ ಕಡೆ ಮಳೆಯಿಂದಾಗಿ ಬೆಳೆ ಸರ್ವನಾಶ ಆಗಿದೆ. ಇನ್ನು ಅಳಿದುಳಿದ ಬೆಳೆಗಳು ಕೂಡ ಖರೀದಿ ಮಾಡ್ತಾರೆ ಇಲ್ವ ಅನ್ನೋಂಥ ಗ್ಯಾರಂಟಿಯೇ ಇಲ್ಲ. ಹೆಸರಿಗಷ್ಟೇ ಬೆಳೆ ಖರೀದಿ ಕೇಂದ್ರ ಆರಂಭ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 20 ಖರೀದಿ ಕೇಂದ್ರ ಇದೆ. ಗಮನಿಸ್ತಾ ಇರಬಹುದು, ಧಾರವಾಡದ ಜಿಲ್ಲೆಯಲ್ಲಿ ಒಂದೇ ಕಡೆ 20 ಖರೀದಿ ಕೇಂದ್ರ ಇರುವಂಥದ್ದು. ಸೆಪ್ಟೆಂಬರ್ 25ರಂದು ಈ ಖರೀದಿ ಕೇಂದ್ರ ಅನ್ನುವಂಥದ್ದು ಆರಂಭಗೊಂಡಿರುತ್ತೆ. ತಿಂಗಳಾದರೂ ಕೂಡ ಇನ್ನೂ ಖರೀದಿ ಪ್ರಕ್ರಿಯೆ ಶುರುವಾಗಿಲ್ಲ. ನೋಡಿ, ಸೆಪ್ಟೆಂಬರ್ 25 ಇನ್ನೂ ಕೂಡ ಖರೀದಿ ಕೇಂದ್ರ 20 ಇದ್ರೂ ಕೂಡ ಒಂದರಲ್ಲೂ ಕೂಡ ಇದುವರೆಗೂ ಖರೀದಿಯ ಪ್ರಕ್ರಿಯೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಹೆಸರು, ಉದ್ದು, ಸೋಯಾಬೀನ್ ಬೆಳೆದಿದ್ದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಅತಿವೃಷ್ಟಿಯಿಂದ ಕಂಗೆಟ್ಟಿದ್ದ ರೈತನಿಗೆ ದರ ಇಳಿಕೆಯ ಬರೆ ಬಡಿದಿದೆ. ಸರ್ಕಾರದ ವಿಳಂಬ ಧೋರಣೆಗೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಯಾಕೆ ವಿಳಂಬ? ಯಾಕಂದ್ರೆ ಮಳೆಯಿಂದಾಗಿ ಅರ್ಧಂಬರ್ಧ ಬೆಳೆ ನಾಶ ಆಗಿದೆ. ಇನ್ನುಳಿದ ಅರ್ಧ ಬೆಳೆ ಆದ್ರೂ ನಮ್ಮ ಕೈಯಲ್ಲಿದೆ, ಸುರಕ್ಷಿತವಾಗಿದೆ, ಅದನ್ನಾದ್ರೂ ಖರೀದಿ ಮಾಡ್ತಾರೆ ಅಂತಂದ್ರೆ ಅದೂ ಕೂಡ ಖರೀದಿ ಮಾಡ್ತಿಲ್ಲ. ಸೊ ಹೀಗಾಗಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಸರ್, ಹೆಸರು ಬಂದು 2 ತಿಂಗಳಾತು. ಅವಾಗಲಿಂದನೇ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ 2 ತಿಂಗಳಾದ್ರೂ ಇವತ್ತಿನವರೆಗೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಾಕತ್ತಿಲ್ಲ. ರೈತರ ಅಲ್ಪ ಸ್ವಲ್ಪ ಇಟ್ಟಂಥ ಏನು ಹೆಸರು ಕಾಲದಾವಲ್ಲ ಅಲ್ಲೇ ಬುರ್ಬುರಿ ಹತ್ತಾಕತ್ತಾವ ಈಗವು. ಆಮೇಲೆ ಅವನ್ನ ಯಾರು ಮಾರ್ಕೆಟ್ನಾಗಂತೂ ಮಾತಾಡಿಸುವಂಥ ಪರಿಸ್ಥಿತಿ ಒಳಗಿಲ್ಲ. ಇವು 2 ಸರ್ಕಾರಕ್ಕೆ ಏನೈತೆ ಅಂತಂದ್ರೆ ರೈತರಿಗೆ ಸಹಾಯ ಮಾಡಬೇಕನ್ನುವಂಥ ಉದ್ದೇಶನೇ ಇಲ್ಲ. ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಕಳಿಸಬೇಕು ಅನ್ನುವಂಥ ಉದ್ದೇಶ ಇದ್ದಾಗ ಅವರು ಇನ್ನೂ ಮಾಡೋಂಗಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ತಂಬು ತೊಗೊಳಕತ್ತೀವಿ, ನಾವು ನೇಮ್ ತೊಗೊಳಕತ್ತೀವಿ ಅನ್ನಕತ್ತಿ ಸುಮಾರು 1 ತಿಂಗಳ ಮೇಲಾತು, 1.5 ತಿಂಗಳಾತು. ಇದು ಪ್ರಕ್ರಿಯೆ ಅದನ್ನು ಬೇರೆ ಸ್ಟಾರ್ಟ್ ಮಾಡಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದರೆ ಏನಾರು ಸ್ವಲ್ಪ ರೈತರಿಗೆ ಅನುಕೂಲ ಆಕೈತಿ. ಅದನ್ನು ಮಾಡುವಂಥ ಪರಿಸ್ಥಿತಿ ಒಳಗಿಲ್ಲ. ಇವತ್ತು ಉದ್ದಿರ್ಬೋದು, ಸೋಯಾಬಾನ್ ಇರ್ಬೋದು, ಗೊಂಜಾಳ ಇರ್ಬೋದು,
ಇವು ಎಲ್ಲನೂ ಇಂಥ ಪರಿಸ್ಥಿತಿ ಒಳಗನ ಅದಾವೆ ಇವತ್ತು. ಸುಮಾರು 2-3 ದಿನದಲ್ಲಿ ಪ್ರಾರಂಭ ಮಾಡಿದರೆ ಏನಾರ ರೈತರು ಹಿಂಗಾರಿ ಬಿತ್ತಾಕತ್ತಾರ, ಸ್ವಲ್ಪ ಏನಾರ ಅನುಕೂಲ ಆಕತಿ. ಆ ಹಿಂಗಾರಿ ಬಿತ್ತಾಕೂ ಸಾಲ ಮಾಡಿ ಈಗಾಗಲೇ ರೈತರ ಸಂಕಷ್ಟದೊಳಗೆ ಮತ್ತಷ್ಟು ಸಂಕಷ್ಟಕ್ಕೆ ಹೋಗ್ಯಾರ. ಈಗ ಅವರು ಆದಷ್ಟು ಬೇಗ ಖರೀದಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದರೆ ಎಲ್ಲ ರೈತರಿಗೂ ಒಂದು ಒಳ್ಳೇದಾಕೈತಿ. ಈಗ ನಮ್ಮ ಕೇಂದ್ರ ಸಚಿವರಾಗಿರ್ಬೋದು, ನಮ್ಮ ರಾಜ್ಯ ಸಚಿವರಾಗಿರ್ಬೋದು, ಅವರೆಲ್ಲ ಕೂಡಿಕೊಂಡು ಒಂದು ಈ ಬೆಂಬಲ ಬೆಲೆ ಸೂಚಿಸಿ ಖರೀದಿ ಕೇಂದ್ರ ಚಾಲು ಮಾಡಿದ್ರೆ, ಪ್ರಾರಂಭ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಕೈತಿ. ಯಾಕಂದ್ರೆ ಈಗ ಅವು ಮಳೆ ಭಾಳ ಆಗಿ ಭಾಳ ಕೆಟ್ಟುಬಿಟ್ಟವು. ಅದ್ರಾಗ ಉಳಿದಿದ್ರಾಗಟ್ಟ ದೌಡ್ ಚಾಲು ಮಾಡಲಿಲ್ಲ ಅಂದ್ರೆ ಮತ್ತು ಅವು ಹುಳ ಹತ್ತಾವು. ಅದರ ಸಲುವಾಗಿ ಈಗ ಆದಷ್ಟು ಬೇಗ ಚಾಲು ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಕೈತಿ. ಇಲ್ಲ ಅಂದ್ರೆ ಹೆಂಗೆ ಮಾಡ್ತಾರೆ, ರೈತರಿಗೆ ರೊಕ್ಕಿಲ್ಲಾರಕ್ಕೆ ಮಾರಿಬಿಡ್ತಾರೆ. ಅದು ಮುಂದೆ ದಲಾಲರೆಲ್ಲರೂ ರೈತರದ್ದು ಉತ್ತಾರ ಹಚ್ಚಿ ಅವ್ರ ಲಾಭ ತೊಗೊತಾರೆ. 25/9/2025 ಹೆಸರು ಮತ್ತು ಉದ್ದು ಮತ್ತು ಸೋಯಾಬೀನ 3 ರಿಜಿಸ್ಟ್ರೇಷನ್ ಕೊಟ್ಟಾರ ಸರ್. ಈಗ ರಿಜಿಸ್ಟ್ರೇಷನ್ ಆಗಿ ಒಂದು 15-20 ದಿನದೊಳಗೆ ನಾವು ಖರೀದಿಯನ್ನು ಚಾಲೂ ಮಾಡ್ತೀವಿ. ಈಗ ರಿಜಿಸ್ಟ್ರೇಷನ್ ಚಾಲೂ ಆಗೈತಿ. ಆಮೇಲೆ ರೈತರು ಸಹ ಅದರ ಸದುಪಯೋಗನ ಪಡೆದುಕೊಳ್ಳತ್ತಾರ. ನಫೆಡ್ದಿಂದ ಏನು ನಮಗೆ ಗೈಡ್ಲೈನ್ಸ್ ಬರ್ತಾವಲ್ಲ ಸರ್, ಆ ಪ್ರಕಾರವಾಗಿ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳಕತ್ತೀವಿ. ಇದನ್ನು ರಿಜಿಸ್ಟ್ರೇಷನ್ ಅಂಕರ್ ನಡೆದ ಸರ್. ಈಗ ಇನ್ನೊಂದು ಭಾಳ ಅಂದರೆ ಇನ್ನೊಂದು 15 ದಿನದೊಳಗೆ ಇದು ಖರೀದಿ ಪ್ರಾರಂಭ ಮಾಡ್ತೀವಿ.